ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಿ ಸಿ ವೀರೇಂದ್ರ, ವಸ್ತ್ರ ವಿನ್ಯಾಸಕಾರರು. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಸೊ ನಾವು ಮಾತಾಡ್ತಾ ಇದ್ವಿ, ಒಂದು ಸಾಂಗ್ ಶೂಟಿಂಗ್ ಇರ್ಬೋದು, ಅಂದರೆ ಕತೆ ನೋಡ್ಕೊಳ್ತೀರಿ ಮುಂಚೆನೆ ಅಂತ, ಒಂದು ಸಾಂಗ್ ಶೂಟಿಂಗ್ ಅಂತ ಅಂದ್ಕೊಳ್ಳಿ. ಸೊ ಹೆಂಗೆ ಪ್ರಿಪೇರ್ ಆಗ್ತೀರ? ಅಂದರೆ ಬರೀ ಕಾಸ್ಟ್ಯೂಮ್ಸ್ ವಿಷಯ ಮಾತಾಡ್ತಾ ಇಲ್ಲ, ಅಲ್ಲಿ ಸೆಟ್ಗಳು, ಸೆಟ್ ಪ್ರಾಪರ್ಟಿ ಇರ್ಬೋದು, ಒಂದು ಜ್ಯುವೆಲ್ರಿಯಿಂದ ಹಿಡ್ಕೊಂಡು ಒಂದು ಟೋಟಲ್ ಆ ಎಲ್ಲ ಪಾತ್ರಗಳಿಗೂ ಸೂಟ್ ಆಗುವಂಗೆ ಹೆಂಗೆ ಪ್ರಿಪೇರ್ ಆಗ್ತೀರಾ ನೀವು ಅಂತ? ಬೇಸಿಕಲಿ ಸಿನಿಮಾಗಳಲ್ಲಿ ನೀವು ಹೇಳಿದ ಹಾಗೆ ಕಲಾ ನಿರ್ದೇಶಕರು ಬೇರೆ ಇರ್ತಾರೆ ಮತ್ತು ವಸ್ತ್ರ ವಿನ್ಯಾಸಕರಿಗೆ ನಾವಿರ್ತೇವೆ. ಇದ್ರ ಜೊತೆಯಲ್ಲಿ ನಾವಿಬ್ರು ಕಮೈಂಡ್ ಆಗಿ ಬ್ಯಾಕ್ಗ್ರೌಂಡ್ ಏನು ಇದೆ, ಗ್ರೀನ್ ಇದೆಯಾ ಅಥವಾ ಬೇರೆ ಸೆಟ್ ಹಾಕಿದಾರಾ ಅಥವಾ ಇನ್ನೇನಾರು ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಎಷ್ಟು ಸೆಟಪ್ ಇದೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಅಂದರೆ ಬ್ಯಾಕ್ ಟಾಪ್ನಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಸೆಟಪ್ ಕಾಸ್ಟ್ಯೂಮ್ ಬೇಕು, ಈ ಎಲ್ಲ ಬಜೆಟ್ಗಳು ಮತ್ತು ಬ್ಯಾಕ್ಗ್ರೌಂಡು ಈ ಎರಡನ್ನು ಬ್ಯಾಲೆನ್ಸ್ ಮಾಡಿ ಕ್ಯಾಮ್ರಾಗೆ ಫೇವರ್ ಆಗಿ ನಾವು ಕೆಲಸ ಮಾಡ್ತೀವಿ. ಓಕೆ, ಸೆಟ್ ಪ್ರಾಪರ್ಟಿ ಅಂತ ತಗೊಳ್ಳೋದಾದ್ರೆ ವಸ್ತ್ರ ವಿನ್ಯಾಸಕಾರರು ಅಂದರೆ ಬರೀ ವಸ್ತ್ರಗಳನ್ನೇ ಒದಗಿಸ್ಕೊಡೋದು, ವಸ್ತ್ರ ವಿನ್ಯಾಸ ಮಾಡಿಕೊಡೋದು ಅಷ್ಟೇ ಅಲ್ಲ, ತುಂಬಾ ಜವಾಬ್ದಾರಿ ಇದೆ. ಅಂದರೆ ಒಂದು ಪಾತ್ರ ರೆಡಿ ಮಾಡೋದು ಅಂತಲೇ ಅರ್ಥ, ವಿನ್ಯಾಸ ಮಾಡೋದು ಅಂತಲೇ. ಸೊ ಸೆಟ್ ಪ್ರಾಪರ್ಟಿ ಕೂಡ ನೀವೇ ಪ್ರಿಪೇರ್ ಮಾಡ್ತೀರಾ? ಖಂಡಿತ. ಭಾಳಷ್ಟು ಧಾರಾವಾಹಿಗಳಿಗೆ, ಕನ್ನಡ ಧಾರಾವಾಹಿಗಳಲ್ಲಿ ಸೆಟ್ ಪ್ರಾಪರ್ಟೀಸ್ ಇವತ್ತು ಹೋಗೋದೇ ನಮ್ಮ ಸಂಸ್ಥೆಯಿಂದ. ಉದಾಹರಣೆಗೆ ಕೋರ್ಟ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿರ್ಬೋದು, ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿರ್ಬೋದು, ಒಂದು ಮಿಲಿಟರಿಗೆ ಸಂಬಂಧಪಟ್ಟಂಥ ವೆಪನ್ಸ್ಗಳಿರ್ಬೋದು, ಎಲ್ಲೂ ಹೋಗುತ್ತೆ. ಇಂಥದ್ದು ಹೋಗೋದಂತಲ್ಲ, ಈಗ ಸೂಜಿಯಿಂದ ಹಿಡಿದು ಕೊನೆಗೆ ಡೆತ್ ಹೊತ್ಕೊಂಡು ಹೋಗೋಂಥ ಒಂದು ಚಟ್ಟದವರೆಗೂ ನಮ್ಮಲ್ಲಿ ಸಿಗ್ತದೆ. ಉದಾಹರಣೆಗೆ ನೀವು ಯಾವ್ದಾದ್ರು ಕೋರ್ಟ್ ಸೀನನ್ನು ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗ್ತದೆ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿ. ಹಾಗೆ ಹಾಸ್ಪಿಟ್ಲ್ ಅಂತಂದರೆ ICU ವಾರ್ಡಿಂದ ಹಿಡಿದು, ಜನರಲ್ ವಾರ್ಡಿಂದ ಹಿಡಿದು, ಆಮೇಲೆ ವಾರ್ಡ್ ಬಾಯಿ, ನರ್ಸು, ಡಾಕ್ಟರು, ಆಮೇಲೆ ಆಪರೇಷನ್ಗೆ ಸಂಬಂಧಪಟ್ಟಂಥ ಐಟಮ್ಗಳು ಎಲ್ಲವೂ ಹೋಗ್ತದೆ. ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಅಂದರೆ ಈಗ ಒಂದಿಷ್ಟು 100 ಜನಕ್ಕೆ ನೀವು ಕಾಸ್ಟ್ಯೂಮನ್ನು ಇದು ಮಾಡಿದ್ರಿ, ಪ್ರೊವೈಡ್ ಮಾಡಿದ್ರಿ. ಸೊ ಅದೆಲ್ಲ ಮುಗೀತು, ಸಾಂಗ್ ಶೂಟಿಂಗು ಅಥವಾ ಸೀರಿಯಲ್ ಏನೋ ಆಯಿತು. ಸೊ ಅದೆಲ್ಲ ಮತ್ತೆ ವಾಪಸ್ ಬರುತ್ತೆ ನಿಮ್ಮ ಹತ್ರ. ಸೊ ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ, ಹೆಂಗೆ ಮತ್ತೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀರಾ? ಈಗ ನಮ್ಮ ಫ್ಲೋರಲ್ಲಿ ನೀವು ಯಾವುದೇ ಫ್ಲೋರಿಗೆ ಹೋದ್ರೂ ಎನಿ ಟೈಮ್ ಫ್ಯಾನ್ ಓಡ್ತಾ ಇರುತ್ತೆ. ಮೊದಲನೇದಾಗಿ 24 ಗಂಟೆ ಫ್ಯಾನ್ ಯಾವಾಗಲೂ ಆನಲ್ಲಿ ಇರ್ತದೆ. ಜೊತೆಗೆ ಬೆಳಗ್ಗೆ ಹೋಗ್ತಕ್ಕಂಥ ಕಾಸ್ಟ್ಯೂಮ್ಸ್ ಏನಾಗುತ್ತೆ, ಸಂಜೆಗೆ ಬರ್ತದೆ ಶೂಟಿಂಗ್ ಮುಗಿಸ್ಕೊಂಡು, ಅಷ್ಟೂ ವಾಶ್ ಆಗ್ತದೆ. ರಾತ್ರಿ ಅಷ್ಟೇ ಇಷ್ಟೊತ್ತಾದರೂ ವಾಶ್ ಆಗಿ ಮತ್ತೆ ಐರನ್ ಆಗಿ ಮತ್ತೆ ಹ್ಯಾಂಗರಿಗೆ ಹೋಗ್ತದೆ. ಅದು ಬೇರೆ ಬೇರೆಗೆ ಮತ್ತೆ ಕೊಡ್ತಾ ಹೋಗ್ತೀವಿ ಅದನ್ನ ಅಷ್ಟೇ. ಸೊ ಅಂದರೆ ಅದು ಒಂದು ಡ್ರೆಸ್ ಯೂಸ್ ಆಯಿತು ಈಗ, ಸೊ ಮತ್ತೆ ಕ್ಲೀನ್ ಮಾಡಿ ಮತ್ತೆ ನೀಟಾಗಿ ಇಟ್ರಿ ಅದನ್ನು, ಮತ್ತೆ ಅದು ರೀಯೂಸ್ ಆಗುತ್ತಾ? ಖಂಡಿತ ಆಗಲೇಬೇಕು. ಈಗ ಧಾರಾವಾಹಿಗಳಿಗೆ ಪ್ರತಿನಿತ್ಯವೂ ಒಂದೇ ಕಾಸ್ಟ್ಯೂಮ್ನ ಒಂದೇ ಧಾರಾವಾಹಿಗೆ ಅಂತ ಮಾಡೋಕ್ಕಾಗಲ್ಲ ನಾವು. ಆ ಬಜೆಟ್ಗೆ ತಕ್ಕನಾಗಿ ಪ್ರತಿನಿತ್ಯವೂ ಕಾಸ್ಟ್ಯೂಮ್ ಬೇರೆ ಬೇರೆ ಧಾರಾವಾಹಿಗಳು ಹೋಗ್ತಾ ಇರುತ್ತೆ, ಸೈಕ್ಲಿಂಗ್ ಆಗ್ತಾನೆ ಇರ್ತದೆ, ಪ್ರತಿನಿತ್ಯವೂ ಹೋಗ್ತಾ ಇರುತ್ತೆ. ಹೋದಂಗೆ ರೆಡಿ ಮಾಡ್ತಾ ಇರ್ತೀವಿ. ಇನ್ನು ಸಾಂಗ್ ಕಾಸ್ಟ್ಯೂಮ್ ಅಂತ ಬಂದಾಗ, ಸಾಂಗ್ ಕಾಸ್ಟ್ಯೂಮ್ನ ಒಂದು ಸಾಂಗಲ್ಲಿ ಇಲ್ಲೆಲ್ಲೋ ಹಾಕಿರ್ತೀವಿ, ಅಲ್ಲೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಾಂಗ್ ಹಾಕ್ತೀವಿ, ಅದೆಲ್ಲ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಅದು ಇಟ್ ಈಸ್ ನಮ್ಮ ಟ್ರೇಡ್ ಸೀಕ್ರೆಟ್. ಓಕೆ, ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀರಾ. ಸೊ ರಂಗಭೂಮಿ, ಚಲನಚಿತ್ರ ಮತ್ತು ಧಾರಾವಾಹಿಗಳು ಅಂತ ತಗೊಳ್ಳೋದಾದರೆ ಒಂದೊಂದಕ್ಕೂ ಹೇಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಅನ್ನೋದಾದರೆ ಹೇಗೆ ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಇಲ್ಲ, ಕಿರುತೆರೆ ನನಗೆ ಮಾಮೂಲಿ ಆಗೋಗಿದೆ. ಯಾಕೆ 400 ಧಾರಾವಾಹಿ ಮಾಡೋದ್ರಿಂದ ಪ್ರತಿನಿತ್ಯದ ಒಂದು ಕೆಲಸ ಆಗೋಗಿದೆ. ಇನ್ನು ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಬಜೆಟ್ ಇರುತ್ತೆ, ಕಮರ್ಷಿಯಲ್ ಇರುತ್ತೆ, ಹಾಗಾಗಿ ಅದಕ್ಕೆ ಆದಂಥ ತಂದೆ ಆದಂಥ ರೀತಿಯಲ್ಲಿ ಅಲ್ಲಿಗೆ ಮಾಡ್ತೇವೆ. ಇನ್ನು ರಂಗಭೂಮಿ ನಿಜವಾಗ್ಲೂ ನನಗೆ ಪ್ರೀತಿ ಮತ್ತು ನನಗೆ ಹೆಸರು ಕೊಟ್ಟಂಥ ಕ್ಷೇತ್ರ ಅದು. ಅಲ್ಲಿ ಹೊಸ ವಿನ್ಯಾಸವನ್ನು ಮಾಡಲೇಬೇಕಾಗತ್ತೆ. ಒಬ್ಬ ಡೈರೆಕ್ಟ್ರು ಒಂದು ನಾಟಕಕ್ಕೆ, ಉದಾಹರಣೆಗೆ ಕಾಕನಕೋಟೆ ನಾಟಕ ಮಾಡಿದ್ರೆ, ಕಾಕನಕೋಟೆ ನಾಟಕದಲ್ಲಿ ಒಂದು ನಾಟಕದಲ್ಲಿ ಒಬ್ಬ ಕಾಸ್ಟ್ಯೂಮ್ ಒಂಥರ ಡಿಸೈನ್ ಮಾಡಿದ್ರೆ, ಇನ್ನೊಂದು ಕಾಕನಕೋಟೆ ಇನ್ನೊಬ್ಬ ಡೈರೆಕ್ಟ್ ಮಾಡಿದಾಗ ಇನ್ನೊಂದು ಕೇಳ್ತಾರೆ. ಈ ಒಂದು ನ್ಯೂನತೆ ಅಲ್ಲಿ ಕಾಣ್ತದೆ. ಜೊತೆಗೆ ಅದು ಲೈವ್ ನೇರವಾಗಿ ಒಂದು ಏನು ಪ್ರೇಕ್ಷಕರ ಎದುರುಗಡೆ ಲೈವ್ ನಡೀತಾ ಇರ್ತಕ್ಕಂಥ ನಾಟಕ ನೇರ ಪ್ರಸಾರ ಆಗ್ತಾ ಇರುತ್ತೆ. ಈ ಒಂದು ಕ್ಷೇತ್ರಕ್ಕೆ ಭಾಳ ವಿಶೇಷವಾಗಿ ಕಾಸ್ಟ್ಯೂಮ್ ಮಾಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಕಷ್ಟ ಕೂಡ, ಆದರೆ ಅದನ್ನು ಇಷ್ಟಪಟ್ಟು ಮಾಡಿದ್ರೆ ತುಂಬ ಒಳ್ಳೆಯ ಕ್ಷೇತ್ರ. ಬೆಳಗಾವಿಯಲ್ಲಿ ನಡೆದ 2ನೇ ವಿಶ್ವ ಸಮ್ಮೇಳನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ವಸ್ತ್ರ ವಿನ್ಯಾಸ ನಾವು ಪ್ರಾಯಶಃ ಇಡೀ ನಮ್ಮ ಸಂಸ್ಥೆ 40 ಜನ ನಾವು 40 ದಿನ ಕೆಲಸ ಮಾಡಿದಂಥವ್ರು ಸುಮಾರು 15 ದಿನಗಳ ಕಾಲ ಆ ಸಮ್ಮೇಳನಕ್ಕೆ ಕೆಲಸ ಮಾಡಿದ್ದು. ಜೊತೆಗೆ ಆ ಸಮ್ಮೇಳನದಲ್ಲಿ TV ಉದ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಲಾವಿದರಿಗೆ 1200 ಜನ ಮತ್ತು ಜಾನಪದ ಕಲಾವಿದರಿಗೆ ವಸ್ತ್ರ ವಿನ್ಯಾಸ ಮಾಡಿದಂಥದ್ದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆ. ಆ ಒಂದು ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಕರೆದು ಈ ವಸ್ತ್ರ ವಿನ್ಯಾಸ ಮಾಡಿರೋರು ಮತ್ತು ಆ ಸ್ಟೇಜ್ ಡಿಸೈನ್ ಮಾಡಿರೋ ಎಲ್ಲರನ್ನೂ ಕರೆದು ಪರಿಚಯ ಮಾಡಿಕೊಂಡು ಅವತ್ತೇ ನಮಗೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರಶಸ್ತಿಯಲ್ಲಿ ಒಂದಾದಂಥ ಕೆಂಪೇಗೌಡ ಪ್ರಶಸ್ತಿಯನ್ನು ಆ ಕೂಡಲೇ ನಮಗೆ ಅನೌನ್ಸ್ ಮಾಡಿದ್ದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ. ಸೊ ತುಂಬ ಇಷ್ಟವಾದ ಪಾತ್ರ ಅಂತ ಹೇಳೋದಾದರೆ ನಿಮಗೆ ವಸ್ತ್ರ ವಿನ್ಯಾಸ ಮಾಡೋದಕ್ಕೆ ಯಾವುದು ನಿಮಗೆ ಇಷ್ಟ ಆಗುವ? ಪೌರಾಣಿಕನ, ಕಮರ್ಷಿಯಲ್, ಅಥವಾ ನಿಮಗೆ ಕನಸಿನ ಪಾತ್ರ ಅದು ಈ ಥರ ಮಾಡಬೇಕು ಅಂತ ನಂಗಾಗಿದ್ರೆ? ಮೈಥಾಲಜಿಕಲ್ಲು ತುಂಬ ಖುಷಿ ಕೊಡ್ತದೆ.
ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಎಲ್ಲ ಭಾವಗಳಿಗೆ ತಕ್ಕನಾಗಿ ಮತ್ತು ಆ ದೇಹದ ಅವರ ಬಾಡಿ ಅಂತ ಏನು ಕರಿತೀವಿ ಅದಕ್ಕೆ ತಕ್ಕನಾಗಿ ಪಾತ್ರಗಳಿಗೆ ತಕ್ಕನಾಗಿ ಎಲ್ಲವನ್ನು ಮಾಡೋದು ಕಲರ್ಫುಲ್ ಆಗಿ ಕಾಣ್ತದೆ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ವಸ್ತ್ರ ವಿನ್ಯಾಸದ ಬಗ್ಗೆ. ಸೊ ಒಂದು ಪಾತ್ರಕ್ಕೆ ಹೇಗೆ ವಸ್ತ್ರ ವಿನ್ಯಾಸ ಮಾಡ್ತಾರೆ ಅಂತ, ವಸ್ತ್ರ ವಿನ್ಯಾಸಕಾರರ ಫ್ಯೂಚರ್ ಹೇಗಿದೆ, ಇಲ್ಲಿ ಹೇಗಿದೆ ಈ ಹುದ್ದೆಗಳು, ಅವಕಾಶಗಳು ಹೇಗೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ನಾನು.